ನಾವು ಇವತ್ತು ಯಾವ ರೀತಿ ನಿಫ್ಟಿಲಿ ಟ್ರೇಡ್ ಪ್ಲಾನ್ ಮಾಡಿದ್ವಿ ಅಂತ ನೋಡ್ಬೋದು. ಇಲ್ಲಿ ಮಾರ್ಕೆಟ್ ಇವತ್ತು ಫ್ಲಾಟ್ ಓಪನಿಂಗ್ ಆಗುತ್ತೆ. ಫ್ಲಾಟ್ ಓಪನಿಂಗ್ ಆಗಿದ ತಕ್ಷಣ ಡೇ ಐನ ಬ್ರೇಕ್ ಮಾಡುತ್ತೆ. ಡೇ ಐ ಬ್ರೇಕ್ಔಟ್ ಅಲ್ಲಿ ಎಷ್ಟೊಂದು ಜನ ಅಪ್ಸೈಡ್ ಎಂಟ್ರಿ ತಗೊಂಡಿರ್ತಾರೆ, ಅವ್ರ ಸ್ಟಾಪ್ ಲಾಸ್ ಎಲ್ಲ ಕೆಳಗಡೆ ಅವೈಲಬಲ್ ಇರುತ್ತೆ. ಸೊ ಒಂದು ಸ್ಮಾಲ್ ಪುಲ್ ಬ್ಯಾಕ್ FVG ಟ್ಯಾಪ್ ಆಗಿದ ತಕ್ಷಣ ನಾವೊಂದು ಟ್ರೇಡ್ ಪ್ಲಾನ್ ಮಾಡ್ತೀವಿ, ಈಸಿಯಾಗಿ ಟಾರ್ಗೆಟ್ ಹಿಟ್ ಆಗುತ್ತೆ. ಸೊ ಅದಾದ್ಮೇಲೆ ಇನ್ನೊಂದು ಪುಲ್ ಬ್ಯಾಕ್ ಅಲ್ಲಿ ಇನ್ನೊಂದು FVG ಫಾರ್ಮ್ ಆಗಿರುತ್ತೆ. ಸೊ ಅಲ್ಲಿ ನಾವು ಮತ್ತೆ ಡೌನ್ ಸೈಡ್ ಪ್ಲಾನ್ ಮಾಡ್ತೀವಿ. ಬಟ್ ಡೌನ್ ಸೈಡ್ ಪ್ಲಾನ್ ಮಾಡೋಕ್ಕಿಂತ ಮುಂಚೆ ಎಷ್ಟೊಂದು ಅಪ್ಸೈಡ್ FVG ಅವೈಲಬಲ್ ಇರುತ್ತೆ ಕೆಳಗಡೆ. ಸೊ ಅದರಿಂದ ನಾನೇನ್ ಹೇಳ್ತೀನಿ ಅಂದ್ರೆ ಒಂದೇ ಒಂದು ಅಪ್ಸೈಡ್ ಯಾವ್ದಾರ ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆದ್ರೂ ಟ್ರೇಡ್ ಕ್ಯಾನ್ಸಲ್ ಮಾಡಿ ಅಂದಿರ್ತೀನಿ. ಸೊ ಅದೇ ರೀತಿ ಒಂದು ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಗಿದ ತಕ್ಷಣ ಈ ಟ್ರೇಡ್ ಕ್ಯಾನ್ಸಲ್ ಮಾಡ್ತೀವಿ. 20 ಪಾಯಿಂಟ್ TP ನಮಗೆ ಹಿಟ್ ಆಗುತ್ತೆ. ಸೊ ಅದಾಗಿದ ತಕ್ಷಣ ಅದೇ ಗ್ರೀನ್ ಕ್ಯಾಂಡಲ್ ನ ನೆಕ್ಸ್ಟ್ ಕ್ಯಾಂಡಲ್ ಅಲ್ಲಿ ಮತ್ತೊಂದು ಟ್ರೇಡ್ ನ ಟಾರ್ಗೆಟ್ ಮಾಡ್ತೀವಿ ಡೇ ಐಗೆ. ಸೊ ಈಸಿಯಾಗಿ ಟಾರ್ಗೆಟ್ ಕೂಡ ಹಿಟ್ ಆಗುತ್ತೆ. ಅದಾದ್ಮೇಲೆ ಡೇ ಐನ ಮತ್ತೆ ಮಾರ್ಕೆಟ್ ಬ್ರೇಕ್ ಮಾಡುತ್ತೆ, ಬಟ್ ಕೆಳಗಡೆ ಎಷ್ಟೊಂದು ಲಿಕ್ವಿಡಿಟಿ ಅವೈಲಬಲ್ ಇರುತ್ತೆ. ಸೊ ಅದನ್ನ ಟಾರ್ಗೆಟ್ ಮಾಡ್ತಾ ನಾನೇನ್ ಮಾಡ್ತೀನಿ ಅಂದ್ರೆ ಮತ್ತೆ ಡೇ ಐ ಬ್ರೇಕ್ಔಟ್ ಆದ್ಮೇಲೆ ಎಷ್ಟೊಂದು ಜನ ಕಾಲ್ ಸೈಡ್ ಎಂಟ್ರಿ ತಗೊಂಡಿರ್ತಾರೆ, ಅವ್ರ ಸ್ಟಾಪ್ ಲಾಸ್ ನ ಟಾರ್ಗೆಟ್ ಮಾಡ್ತಾ ಕೆಳಗಡೆ ಒಂದು ಪೊಸಿಷನ್ ಮಾಡ್ತೀವಿ FVG ಟ್ಯಾಪ್ ಆದ್ಮೇಲೆ. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ಮಾರ್ಕೆಟ್ ಒಂದು ಒಳ್ಳೆ ಮೂವ್ಮೆಂಟ್ ಕೊಡುತ್ತೆ, 40 ಪಾಯಿಂಟ್ಸ್ ಮೂವ್ಮೆಂಟ್ ನಮಗೆ ಸಿಗುತ್ತೆ. ಬಟ್ ಫುಲ್ ಟಾರ್ಗೆಟ್ ಅನ್ನೋದು ನಮಗೆ ಹಿಟ್ ಆಗಲ್ಲ. ಮತ್ತೆ ಏನ್ ಮಾಡುತ್ತೆ ಅಂದ್ರೆ ಅದೇ 40 ಪಾಯಿಂಟ್ಸ್ ನ ರಿವರ್ಸ್ ಆಗಿ ನಮ್ಮ SL ನ ಹಿಟ್ ಮಾಡುತ್ತೆ. SL ಹಿಟ್ ಮಾಡಾದ್ಮೇಲೆ ಕೊನೆಗೆ ಮಾರ್ಕೆಟ್ ಏನ್ ಮಾಡುತ್ತೆ ಅಂದ್ರೆ ಕೆಳಗಡೆ ಇರೋ ಅವೈಲಬಲ್ ಇರೋ ಎರಡು ಲಿಕ್ವಿಡಿಟಿನ ಗ್ರ್ಯಾಬ್ ಮಾಡಕ್ಕೆ ಮತ್ತೆ ಹ್ಯೂಜ್ ಫಾಲ್ ಆಗುತ್ತೆ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಸೊ ಇದೇ ರೀತಿ ಟ್ರೇಡ್ ನ ನೀವು ಕಲಿಬೇಕು ಅಂದ್ರೆ ಜಾಯಿನ್ ಆಗಿ ನನ್ನ ಟೆಲಿಗ್ರಾಮ್ ಗ್ರೂಪ್ ನ ಲಿಂಕ್ ಬಯೋದಲ್ಲಿ ಇರುತ್ತೆ.